ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ GS ಪಾಟೀಲರು, ಜನಪ್ರಿಯ ಶಾಸಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಖನಿಜ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲರವರಿಗೆ 77 ವಸಂತಗಳನ್ನು ತುಂಬಿ 78ನೇ ವಸಂತದಲ್ಲಿ ಕಾಲಿಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಕುಟುಂಬದ ವತಿಯಿಂದ ಈ ಸೂಡಿಯ ಸಮಸ್ತ ನಾಗರಿಕರ ವತಿಯಿಂದ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸುವ ಮೂಲಕ ಸನ್ಮಾನ್ಯ GS ಪಾಟೀಲರು ಒಬ್ಬ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ ಅನ್ನುವುದನ್ನು ನಾವೆಲ್ಲ ಪರಿಗಣಿಸಬೇಕಾಗುತ್ತೆ. ಅವರು ಸುಮಾರು 4 ಬಾರಿ ಈ ಕ್ಷೇತ್ರದ ಅನುಭವಿ ರಾಜಕಾರಣಿಗಳು. ಈ ಕ್ಷೇತ್ರದ ಉದ್ದಗಲಕ್ಕೂ ಸಹ ಅವರು ಎಲ್ಲ ಕಾರ್ಯಕರ್ತರನ್ನು ಒಂದುಗೂಡಿಸಿಕೊಂಡು ಈ ಕ್ಷೇತ್ರದ ಸರ್ವಮುಖವಾಗಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಹಿರಿಯ ನಾಯಕರು. ಅವರು ಕೂಡ ಸುಮಾರು 35 ವರ್ಷಗಳಿಂದ ನಾವು ಸತತವಾಗಿ ರಾಜಕೀಯದಲ್ಲಿ ಅವರ ಸಮೀಪದಿಂದ ನಾವು ರಾಜಕಾರಣ ಮಾಡ್ಕೊತ ಬಂದೀವಿ. ಈಗ ನಮ್ಮನ್ನು ಸಹ 3 ಸರಿ ಇವತ್ತು ಸ್ಟೇಟ್ ಕಮಿಟಿಗೆ ನಿರ್ದೇಶಕರನ್ನಾಗಿ, APMC ಅಧ್ಯಕ್ಷರನ್ನಾಗಿ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಯಾವುದಾದ್ರೂ ನಾಯಕರಿದ್ದರೆ ಅದು ಸನ್ಮಾನ್ಯ GS ಪಾಟೀಲರು ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಮುಂದೂ ಸಹ ಅವ್ರ ಸಂಗಡ ನಾವು ಯಾವತ್ತೂ ಇದ್ದು ರಾಜಕೀಯ ವ್ಯವಸ್ಥೆ ಒಳಗೆ ಅವರ ಸಮೀಪವರ್ತಿಗಳಾಗಿ ಕೆಲಸ ಮಾಡಿಕೊಂಡು ಹೋಗೋದ್ರೊಳಗೆ ಅತ್ಯಂತ ನಿಸ್ಸಂದೇಹ. ಅವರಿಗೆ ದೇವರು ಆಯುರಾರೋಗ್ಯವನ್ನು ದಯಪಾಲಿಸಲಿ. ಅವರಿಗೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಶ್ರೀ ವೀರಭದ್ರೇಶ್ವರ ಕೊಳ್ಳಿ. ಅವರು ಶಕ್ತಿಯುತವಾಗಿದ್ದರೆ ಬಾಳ್ಮಟ್ಟಿ ಕ್ಷೇತ್ರ ಶಕ್ತಿಯುತವಾಗಿರುತ್ತೆ ಅನ್ನೋ ಮಾತನ್ನು ನಾನು ದೃಢವಾಗಿ ನಂಬಿ, ದೃಢವಾಗಿ ವಿಶ್ವಾಸದಿಂದ ಹೇಳ್ತಕ್ಕಂಥ ಮಾತು. ಅದಕ್ಕಾಗಿ 77ನೇ ವಸಂತವನ್ನು ದಾಟಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲರಿಗೆ ಆ ಪರಮಾತ್ಮ ಒಳ್ಳೆಯ ಒಂದು ಶಕ್ತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಅಂತ ಹಾರೈಸಿ ನನ್ನ ಮಾತಿಗೆ ಕೊಡ್ತೇನೆ.